ಹಾಯ್ ಹಲೋ ಡಿವೈನ್ ಸೋಲ್ಸ್, ವೆಲ್ಕಮ್ ಟು ದ ಚಾನಲ್ ವೀಲ್ ಆಫ್ ಫಾರ್ಚೂನ್ ಟ್ಯಾರೋಟ್ ಕಾರ್ಡ್ ರೀಡಿಂಗ್. ಇದನ್ನು ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ಚೆಕ್ ಮಾಡೋಣ. ಈ ರೀಡಿಂಗ್ ಬಂದು ಜನರಲ್ ರೀಡಿಂಗ್ ಆಗುತ್ತೆ, ಎನರ್ಜಿ ಬೇಸ್ಡ್ ರೀಡಿಂಗ್ ಆಗುತ್ತೆ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗುತ್ತೆ. ಅಂದರೆ ಯಾವ ಸಮಯದಲ್ಲಿ ತಾವು ಇದನ್ನು ನೋಡ್ತೀರೋ ಆ ಸಮಯದಲ್ಲಿ ತಮಗಿದು ಅಪ್ಲೈ ಆಗುತ್ತೆ. ಯಾವುದು ತಮಗೆ ತಮ್ಮ ಎನರ್ಜೀಸಿಗೆ ಮ್ಯಾಚ್ ಆಗುತ್ತೋ ಅದನ್ನು ತಾವು ಸ್ವೀಕರಿಸಿ, ಉಳಿದದನ್ನು ಬೇರೆಯವರಿಗೆ ಬಿಟ್ಬಿಡಿ. ಸೊ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಯೂನಿವರ್ಸ್, ನಮ್ಮ ವೀಕ್ಷಕರಿಗೆ ಕಾರ್ಡ್ಸ್ ಪ್ಲೀಸ್ ಯೂನಿವರ್ಸ್. ಇವತ್ತು ಏನೇನು ಎನರ್ಜೀಸ್ ಏನೇನು ತಿಳಿಸುತ್ತೆ ಅಂತ ನೋಡೋಣ. ಯೂನಿವರ್ಸ್ ಕಾರ್ಡ್ಸ್ ಪ್ಲೀಸ್. ಹಲೋ ವೀಕ್ಷಕರೇ, ಈ ಫಸ್ಟ್ ಕಾರ್ಡ್ನ ಎನರ್ಜಿಯ ಪ್ರಕಾರ ಯೂನಿವರ್ಸ್ ಕಡೆಯಿಂದ ಅಥವಾ ದೇವ್ರ ಕಡೆಯಿಂದ ತಮಗೇನೋ ಆಫರ್ ಬರ್ತಾ ಇದೆ, ಅದನ್ನು ನೀವು ಆ್ಯಕ್ಷನ್ ತೊಗೋಬೇಕು ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಏನಾದರೂ ಆ್ಯಕ್ಷನ್ ತೊಗೊಂಡ್ರೆ ತಮಗೆ ವಿನ್ ಆಗುತ್ತೆ, ಸಕ್ಸಸ್ ಕಾಣ್ತೀರಾ ಅಂತ ಹೇಳ್ತಿದ್ದಾರೆ. ಮತ್ತು ಅದು ಆಫರ್ ಬಂದು ಬೇಗನೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಿಮಗೇನಾದರೂ ಯಾರಿಗಾದರೂ ಆ ಥರ ಆಫರ್ ಬಂದರೆ ಯಾರು ಹಿಂದೆ ಮುಂದೆ ಯೋಚಿಸ್ದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಸ್ವೀಕರಿಸಿ. ನೆಕ್ಸ್ಟ್ ಅದರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ, ನೀವು ಸಕ್ಸಸ್ ಆಗ್ತೀರಾ ಖಂಡಿತವಾಗಿಯೂ ಅಂತ ಹೇಳ್ತಿದ್ದಾರೆ. ಅದರಿಂದ ಮುಂದೆ ಸಮೃದ್ಧಿ ಎಲ್ಲ ಸಿಗುತ್ತೆ ನಿಮಗೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಕಾರ್ಡ್ ಡೆತ್ ಕಾರ್ಡ್. ಈ ಕಾರ್ಡ್ನ ಎನರ್ಜಿ ಪ್ರಕಾರ ಸುಮಾರು ಜನಕ್ಕೆ ಏನೋ ಕೆಲವೊಂದು ಸೈಕಲ್ಸ್ ಕಂಪ್ಲೀಟ್ ಆಗಲಿದೆ. ಅದಾಗಿದ್ಬಿಟ್ಟು ನೆಕ್ಸ್ಟ್ ಬಂದು ಅವರಿಗೆ ಲೈಫಲ್ಲಿ ಉನ್ನತಿ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಹೊಸದಾಗಿ ಇಷ್ಟು ದಿನ ಕಷ್ಟ ಅನುಭವಿಸಿದವರಿಗೆಲ್ಲ ಹೊಸದಾಗೇನೋ ಹೊಸ ಬೆಳಕು ಮೂಡಿದಂತೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಸುಮಾರು ಜನ ಸತ್ತು ಹೋಗ್ತಾರೆ ಅಂತಲೂ ಇದು ತಿಳಿಸ್ತಾ ಇದೆ. ಬಟ್ ಎಲ್ಲರೂ ಅದಕ್ಕೆ ಸಾವಿಗೆ ಸರೆಂಡರ್ ಆಗೋದೇನೆ. ಅದೇ ಏನು ಸತ್ಯ ಇದೆ ಅದನ್ನು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಅಕ್ಸೆಪ್ಟ್ ಮಾಡ್ಕೋಬೇಕು, ಏನೇ ಆಗಲಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಈ ಕಾರ್ಡ್ನ ಎನರ್ಜಿ ಪ್ರಕಾರ ಸಡನ್ ಚೇಂಜಸ್ ಆಗುತ್ತೆ, ಹೋಲ್ ಪೂರ್ತಿಯಾಗಿ ಸಡನ್ ಚೇಂಜಸ್ ಆಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಕೇಳ್ತೀವಿ ನಾವೆಲ್ಲರೂ. ಸೊ ಲೈಕ್ ಆಮೇಲೆ ಫ್ಯಾಮ್ಲಿನಲ್ಲಿ ಇಶ್ಯೂಸ್ ಆಗೋ ಸಾಧ್ಯತೆಗಳಿದ್ದಾವೆ. ನಾವು ಯಾವುದಕ್ಕೆ ಭಯಪಡ್ತೀವಿ, ಏನು ಆಗಬಾರ್ದು ಅಂದ್ಕೊಂಡಿರ್ತೀವೋ ಅದೇ ಹೆಚ್ಚು ಭಾಗ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಈಗೆಲ್ಲ ಆಲ್ರೆಡಿ ಯುದ್ಧಗಳೆಲ್ಲ ನಡೀತಾ ಇದ್ದಾವೆ. ಸೊ ಆ ಥರದ್ದು ಇನ್ನು ಮುಂದೆ ಇನ್ನೂ ಹೆಚ್ಚಾಗೋ ಸಾಧ್ಯತೆಗಳಿದ್ದಾವೆ. ತಾವೆಲ್ಲರೂ ದೇವರಿಗೆ ಮೂಲ ಅಂದರೆ ಜಡ ಸಮೇತ ಅಂತಾರಲ್ವ, ಆ ಥರ ನೀವು ಎಲ್ರಿಗೂ ಡಿವೈನಿಗೆ ಕನೆಕ್ಟ್ ಆಗಿರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಹೆಚ್ಚುವಾಗ ನೀವು ತಪ್ಪುಗಳನ್ನ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಇನ್ನು ಸುಮಾರು ಜನ ಈ ಕಾರ್ಡ್ ಪ್ರಕಾರ ಅಡಿಕ್ಷನ್ನಿಗೆ ಒಳಗಾಗಿದ್ದೀರಾ. ನೆಕ್ಸ್ಟ್ ಒಂದು ಅಡಿಕ್ಷನ್ನಿಗೆ ಒಳಗಾಗಿದ್ದೀರಾ, ಅದನ್ನೆಲ್ಲ ತಾವು ಬಿಡಬೇಕು ಅಂತ. ನೆಕ್ಸ್ಟ್ ಕೆಲವು ಬ್ಲ್ಯಾಕ್ ಎನರ್ಜೀಸ್, ಬ್ಲ್ಯಾಕ್ ಮ್ಯಾಜಿಕ್ ಇರೋದು ಕಾಣಿಸ್ತಾ ಇದೆ ಕೆಲವರಿಗೆ. ಇನ್ನು ಕೆಲವರು ಫ್ಯಾಮಿಲಿ ಬಾಂಡಿಂಗ್ಸ್ ಅಂದರೆ ಅದು ಬಂಧನ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ಆ ಥರದ್ದು ಎನರ್ಜೀಸ್ ಕೂಡ ಇದೆ. ನೆಕ್ಸ್ಟ್ ಪ್ರಪಂಚದಲ್ಲಿ ಇನ್ನೂ ಸುಮಾರಾಗಿ ಕೆಟ್ಟದಾಗೋ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಿದ್ದಾರೆ. ಅದೆಲ್ಲ ಮನುಷ್ಯನ ಕೆಟ್ಟ ನಡವಳಿಕೆಯಿಂದಲೇ. ಸೊ ಯಾರು ತಿದ್ಕೊಳ್ಳೋದಿಲ್ವೋ ಈಗಿಂದನೂ, ಇನ್ನು ಮುಂದೆ ಇನ್ನೂ ಗಾಢವಾಗಿ ನಾವು ಕೆಟ್ಟದನ್ನು ಅನುಭವಿಸ್ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ 3 ಕಾರ್ಡ್ ನೆಗೆಟಿವ್ ಕಾರ್ಡ್ ಬಂದಿದ್ದಾವೆ, ಹೆಚ್ಚು ಸ್ವಲ್ಪ ಹುಷಾರಾಗಿರಿ. ನೆಕ್ಸ್ಟ್ ಇಲ್ಲೊಂದು ಕಾರ್ಡು ಹೊಸದಾಗಿ ನೀವು ಹೊಸದು ಶುರುವಾತು ಮಾಡಬೇಕು ಆ ಥರ ಇದೆ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಫೈನಲ್ ಆಗಿ ಫ್ಯಾಮಿಲಿ ಕಾರ್ಡು. ಫ್ಯಾಮಿಲಿ ಪೂರ್ತಿ ಮುಂದೆ ಅಂದರೆ ಇದು ಈ ಸಡನ್ನಾಗೆಲ್ಲ ಇನ್ನೂ ಸ್ವಲ್ಪ ತುಂಬ ದಿನ ಮುಂದೆ ಆದಮೇಲೆ ಎಲ್ರಿಗೂ ಖುಷಿಯ ದಿನಗಳು ಬರಲಿದ್ದಾವೆ ಅಂತ ಹೇಳ್ತಿದ್ದಾರೆ. ಫ್ಯಾಮಿಲಿ ಸಮೇತ ಅಕ್ಕಪಕ್ಕದವರು ಎಲ್ಲರ ಜೊತೆಗೂ ತಾವು ಖುಷಿಯಾಗಿರ್ಬೋದು. ಜೊತೆಗೆ ಇದಕ್ಕೆ ಯೂನಿವರ್ಸ್ ಕೂಡ ಸಪೋರ್ಟಿವ್ ಆಗಿದ್ದಾರೆ, ಯೂನಿವರ್ಸ್ ನಿಮ್ಮ ಜೊತೆ ಇದ್ದಾರೆ ಅಂತ ಹೇಳ್ತಿದ್ದಾರೆ, ಡಿವೈನ್ ನಿಮ್ಮ ಜೊತೆಗಿದ್ದಾರೆ ಅಂತಂದು. ಸೊ ಸಿಚುವೇಶನ್ಗಳು ಹೇಗೆ ಬರಲಿ ಒಳ್ಳೆ ರೀತಿಯಿಂದ ನಿಭಾಯಿಸೋದನ್ನು ಕಲಿಬೇಕು ನಾವು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೆಕ್ಸ್ಟ್ ಕಾರ್ಡ್ ಎನರ್ಜಿಯ ಪ್ರಕಾರ ನೀವೊಬ್ಬರು ಸ್ಟ್ರಾಂಗ್ ವ್ಯಕ್ತಿತ್ವದವರಾಗಿ ಎಲ್ಲವನ್ನು ಕೆಲಸವನ್ನು ಒಳ್ಳೆ ಸ್ಟ್ರಾಂಗ್ ಮೈಂಡಿಂದ ನಿಭಾಯಿಸಬಲ್ಲವರಾಗಿರ್ತೀರ. ಆಮೇಲೆ ಎಮೋಷ್ನಲಿ ಬ್ಯಾಲೆನ್ಸ್ ಕೂಡ ಮಾಡ್ಕೋತೀರಾ. ಒಟ್ಟಾರೆಯಲ್ಲಿ ನೀವು ಏನೋ ಬರ್ತಾ ಇದೆ, ನೀವು ಅದರ ಕಡೆಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಅದನ್ನೇ ವಿಚಾರಿಸ್ತಾ ಇದ್ದೀರಾ. ಇನ್ನು ಮುಂದೆ ನೀವು ಅದ್ರ ಬಗ್ಗೆ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಂಡು ನೀವು ಕಾಪಾಡ್ಕೋತೀರಾ, ಜೊತೆಗೆ ನಿಮ್ಮ ಕೆಲಸನ ಮುಗಿಸ್ಕೋತೀರಾ ಅಂತ ಹೇಳ್ತಿದ್ದಾರೆ. ತಮಗೇನಾದರೂ ವಿರೋಧಿಗಳಿದ್ದಲ್ಲಿ ಅವರು ನಿಮಗೆ ಸಪೋರ್ಟಿವ್ ಆಗಿ ನಿಲ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ನಿಮ್ಮ ಮುಂದೆ ಅವರೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ರಾಷ್ಟ್ರಗಳ ನಡುವೆ ಯುದ್ಧಗಳು ಕೂಡ ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಆಮೇಲೆ ಒಂದು ಎನರ್ಜಿ ರೈಸ್ ಆಗುತ್ತೆ ಯೂನಿವರ್ಸ್ ಕಡೆಯಿಂದ, ಅದು ಸಂಭಾಳಿಸುತ್ತೆ ಅಂತ ಹೇಳ್ತಿದ್ದಾರೆ.
ಆ ಎನರ್ಜೀಸಿಗೆ ಎಲ್ಲ ರೀತಿಯ ಫೆಸಿಲಿಟಿ ಇದ್ದು, ಎಲ್ಲ ರೀತಿಯ ಶಕ್ತಿ ಸಾಮರ್ಥ್ಯಗಳಿದ್ದು, ತಾವು ಅಂದ್ಕೊಂಡಿದ್ದನ್ನು ಮಾಡ್ತಕ್ಕಂಥ ಸಾಮರ್ಥ್ಯದವರಾಗಿರ್ತಾರೆ. ಅವರು ತುಂಬಾ ಬದಲಾವಣೆಗಳನ್ನ ತರ್ತಾರೆ. ನೆಕ್ಸ್ಟ್ ಮುಂದೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಎಲ್ಲರ ಲೈಫಲ್ಲೂ ಹೂವರಳೋ ಸಮಯ ಅಥವಾ ಸೆಲೆಬ್ರೇಷನ್ ಮೂಡ್ ಬರ್ಬೋದು, ಆ ಥರ ಸಾಧ್ಯತೆಗಳಿದೆ ಅಂತ ಹೇಳ್ತಿದ್ದಾರೆ. ಬಟ್ ಈ ಸಮಯ ತುಂಬ ಸ್ಟ್ರಗಲ್ ಪಡ್ತಕ್ಕಂಥ ಸಮಯ ಆಗಿದ್ದು, ಇದನ್ನು ನಾವು ಹೇಗಾದ್ರೂ ಯಾವ ರೀತಿನಾದ್ರೂ ದಾಟಬೇಕಾಗುತ್ತೆ. ಅದು ದಾಟ್ತೀರ ಕೂಡ ಅಂತ ಹೇಳ್ತಿದ್ದಾರೆ. ಇವಾಗ ನೆಕ್ಸ್ಟ್ ಬರ್ತಾ ಬರ್ತಾ ಎಲ್ರಿಗೂ ತಮಗೆ ತಾವು ಸ್ಟ್ಯಾಂಡ್ ಆಗಲಿಕ್ಕೆ ಏನು ಬೇಕೋ ಅದಕ್ಕೆ ಸ್ಟ್ರಗಲ್ ಮಾಡಲೇಬೇಕಾಗುತ್ತೆ, ಮಾಡ್ತಾರೆ ಕೂಡ ಅಂತ ಹೇಳ್ತಿದ್ದಾರೆ. ಬಟ್ ಒಂದು ವಿಷಯ ಅಂದರೆ ಪೂರ್ತಿ ಈಗ ವರ್ಲ್ಡ್ನ ಯೂನಿವರ್ಸ್ ಕೈಯಲ್ಲಿದೆ ಅಂತ ಇದು ಮೆಸೇಜ್ ಕೊಡ್ತಾ ಇದೆ. ವರ್ಲ್ಡನ್ನ ಹ್ಯಾಂಡ್ಲ್ ಮಾಡ್ತಿದ್ದಾರೆ ಯೂನಿವರ್ಸ್ ಅಂತ ಹೇಳ್ತಿದ್ದಾರೆ. ಈ ಬಾರಿ ಮನುಷ್ಯನ ಕೆಟ್ಟ ಕೆಲಸಗಳಿಗೂ ಜೊತೆಗೆ ಈ ಯೂನಿವರ್ಸ್ ಒಳ್ಳೆಯದಕ್ಕಾಗಿ ಮನುಷ್ಯನಿಂದಲೇ ಅದನ್ನು ನಾಶ ಮಾಡಿಸ್ತಕ್ಕಂಥ ಕೆಲಸನ ಮಾಡ್ತಾಯಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಾಂದರೆ ಮನುಷ್ಯ ಬುದ್ಧಿ ಕಲಿಯೋದಿಲ್ಲ. ಸೊ ಸಾರಿ ಟು ಸೇ ದಿಸ್ ಅಂತ ಹೇಳ್ತಿದ್ದೀನಿ. ಮತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪ್ರಪಂಚದಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಈಗಲೇ ಎಲ್ಲ ಸಡನ್ನಾಗಿ ಇನ್ನೂ ಸುಮಾರು ಸಮಯ ತಗೊಳುತ್ತೆ ಅಂತ ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ನೀವು ಮನಸ್ಸನ್ನು ಮತ್ತು ಬುದ್ಧಿನ ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ನಿಮ್ಮನ್ನು ನೀವು ಸಮಾಧಾನವಾಗಿ ನಿಮ್ಮನ್ನು ನೀವು ಸಾವರಿಸ್ಕೊಂಡು ನಡ್ಕೊಳ್ತಾ ಹೋಗಿ ಅಂತ ಹೇಳ್ತಿದ್ದಾರೆ. ಸೊ ಯಾರ ಸೋಲ್, ಮೈಂಡ್ ಮತ್ತು ಬಾಡಿ ಎಲ್ಲದನ್ನೂ ಒಂದು ಅಲೈನ್ಮೆಂಟಲ್ಲಿ ತೊಗೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ಮುಂದೆ ಈ ಥರ ಏನಾದರೂ ಮಾಡಿದರೆ ಡಿವೈನ್ ಕನೆಕ್ಷನ್ ಸಿಗುತ್ತೆ ತಮಗೆಲ್ಲ. ಸೊ ಅವಾಗ ತಮ್ಮ ಕಡೆಯಿಂದ ತಪ್ಪುಗಳಾಗೋದೆಲ್ಲ ಕಡಿಮೆ ಆಗುತ್ತೆ. ಆವಾಗ ನಿಮಗೆ ಒಳ್ಳೆಯದಾಗುತ್ತೆ ಮುಂದೆ ಅಂತ ಹೇಳ್ತಿದ್ದಾರೆ. ಸೊ ವೀಕ್ಷಕರು, ಇಲ್ಲಿವರೆಗೂ ನೋಡಿದ್ರಲ್ಲ, ಈ ವಿಡಿಯೋ ಯಾರ್ಯಾರಿಗೆ ಎನರ್ಜೀಸ್ ಎಷ್ಟೆಷ್ಟು ಮ್ಯಾಚ್ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು.